ಶುಭೋದಯ ಎಲ್ಲರಿಗೂ ಸ್ವಾಗತ ನಮ್ಮ ಹರೀಶ್ ಬ್ಲಾಗ್ಸ್ಗೆ. ಗೈಸು ಇವತ್ತು ಸಾಟರ್ಡೆ ಲೇಟಾಗಿ ಎದ್ವಿ. ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಮಲ್ಗೋಷ್ಟರಲ್ಲಿ ಲೇಟಾಗಿ ಹೋಗಿತ್ತು. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಏನೋ ಟ್ರೈ ಮಾಡೋಣ ಅಂದ್ಬಿಟ್ಟು ಇದು ಕೇರಳ ಸ್ಟೈಲಲ್ಲಿ ಮಾಡಿದ್ದೀನಿ. ಹಪ್ಪಳನ ಕಟ್ ಮಾಡಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಡ್ರೈ ಚಿಲ್ಲಿನ ಇದು ಮಾಡಿದ್ದೀನಿ ಗೈಸ್. ಹಾಕಿ ಈ ಥರ ಮಾಡಿದ್ರೆ ಕೋಕೋನಟ್ ಆಯಿಲಲ್ಲಿ ಇದು ಮಾಡಬೇಕು. ಸೊ ಸಖತ್ತಾಗಿ ಬಂದಿದೆ, ಟೇಸ್ಟ್ ಮಾಡಬೇಕು. ಬನ್ನಿ ಇನ್ನು ಏನೇನು ಇವತ್ತು ಮತ್ತೆ ಏನೋ ಡಿಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಐ ಡೋಂಟ್ ನೋ ವೆಲ್ ಐ ಡೂ ಆರ್ ನಾಟ್. ಬಾಯ್. ನೀನು ಬಾಯ್ ಅಂತ ಇದೆಯಾ, ನಾನು ಬಾಯ್ ಅಂತ. ಸೊ ಗೈಸ್ ಅವರು ಕಸಿನ್ ಮನೆಗೆ ಹೋಗಿದ್ದಾರೆ. ನಾನು ಈಗ ಮನೆಯಲ್ಲಿರೋ ಕೆಲಸ ಎಲ್ಲ ನಂದು ಇವತ್ತು. ಸೊ ಮಕ್ಕಳು ನಿದ್ದೆ ಮಾಡ್ತವ್ರೆ. ಲಿಲ್ಲಿಗೆ ಊಟ ಹಾಕಿದ್ದೀನಿ, ಬಟ್ ಅವಳು ಇನ್ನೂ ತಿಂದಿಲ್ಲ. ಹಾಗೆ ಮಕ್ಕಳಿಗೆ ಹಾಲು ಕುಡಿಸಿ, ಅವಳು ಇನ್ನೂ ಊಟ ಮಾಡಿಲ್ಲ, ಬಟ್ ಇವ್ರಿಗೆ ಹಾಲು ಕುಡಿಸ್ತಾ ಇದ್ದೀನಿ. ಹಾಲು ಒಂದೇ ಸರಿ ಬರಲ್ಲ ಇವಳಿಗೆ. ಒಂದು 5 ನಿಮಿಷ ಆದಮೇಲೆ ಒಂದೇ ಸಲ ಫ್ಲೋ ಹೋಗಿ ಬರುತ್ತೆ. ಆಮೇಲೆ 5 ನಿಮಿಷದಲ್ಲಿ ಎಲ್ಲ ಕುಡ್ದಾಕ್ಬಿಡ್ತಾರೆ. ಗೈಸ್ ಫ್ರೆಂಚ್ ಫ್ರೈಸ್ ಮಾಡಿದ್ದೀನಿ, ಬಟ್ ನಾಟ್ ಯೂಸಿಂಗ್ ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊದಲ್ಲಿ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಕ್ರಿಸ್ಪಿ ಜಾಸ್ತಿ ಮಾಡಿಬಿಟ್ಟೆ. ಟೈಮಿಂಗ್ಸು ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀನಿ. 20 ಮಿನಿಟ್ಸ್ ಮಾಡಿದ್ದೀನಿ. ಸೊ ನನಗೆ 20 ಮಿನಿಟ್ಸ್ ಹಾಕಿದ್ರು. ಸೊ ನಾನು ನೋಡಲಿಲ್ಲ, ಪಾತ್ರೆ ತೊಳಿತಿದ್ದೆ, ಅದು ನೋಡಿದ್ದಿದ್ರೆ ಸ್ವಲ್ಪ ಇದಾಗಿರೋದು. ಬಟ್ ಚೆನ್ನಾಗಿದೆ. ಗಾಯನವ್ರಿಗೆ ಅವನು ಆವಾಗಿಂದ ಪಿಜ್ಜಾ ಅಂತ ಕೇಳ್ತಿದ್ದ, ಅದಕ್ಕೆ ಕೊಡೋಣ ಅಂತ ಮಾಡಿಕೊಡ್ತಾಯಿದ್ದೀನಿ. ತೊಗೊಳು, ಸಾಸಲ್ಲಿ ತಿನ್ನು ಚೆನ್ನಾಗಿರುತ್ತೆ, ಹಂಗೆ ತಿನ್ಬೇಡ. ಈಗ ಪಿಜ್ಜಾ ಮಾಡಿಕೊಡ್ತೀನಿ. ಸರಿ ಗೈಸ್, ಈಗ ಪಿಜ್ಜಾಗೆ ರೆಡಿ ಮಾಡ್ತಾಯಿದ್ದೀನಿ. ಜಸ್ಟ್ ಏನಿಲ್ಲ, ಬ್ರೆಡ್ಡು, ಕಾರ್ನು, ಚೀಸು, ಇನ್ನೊಂದು ಚೀಸು ಅಷ್ಟೇ, ಬೇರೆ ಏನೂ ಇಲ್ಲ. ಹೇಗೆ ಮಾಡೋದು ಅಂತ ನಿಮಗೆ ಮಾಡಿಬಿಟ್ಟು ತಿನ್ನೋಣ. ಯಾಕಂದರೆ ಅವ್ನಿಗೆ ಹೊಟ್ಟೆ ಸಿಗ್ತಾಯ್ತಂತೆ. ಇಲ್ಲಾಂದರೆ ಅಂಗಡಿಯಲ್ಲಿ ತರಿಸು ಅಂತ ಹೇಳ್ತಾನೆ. ಇಷ್ಟೊತ್ತು ಪಿಜ್ಜಾ ಬೇಕು ಅಂತಿದ್ದ, ಅದಕ್ಕೆ ಯಾಕೆ ಸುಮ್ಮನೆ ದುಡ್ಡು ವೇಸ್ಟು ಅಂದ್ಬಿಟ್ಟು ನಾನೇ ಮಾಡ್ತಾಯಿದ್ದೀನಿ. ತಿನ್ನು ಮಗನೆ, ಇದು ಸಾಸಲ್ಲಿ ಚೆನ್ನಾಗಿ ತಿನ್ನಬೇಕು. ಓಕೆ ಗೈಸು, ಸಾಸು ಕೂಡ ನಾನು ಆ್ಯಕ್ಚುಲಿ ಕೆಚಪ್ಪು ಮಾಡಬೇಕು ಮನೇಲಿ. ಟೈಮ್ ಇದ್ದಾಗ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ನಾವು ಇದು ಯಾವುದೋ ಬ್ರ್ಯಾಂಡ್ ಅದು ತೊಗೊಂಡಿದ್ದೀವಿ. ಆ್ಯಕ್ಚುಲಿ 2 ಮಂತ್ಸಿಂದ ಇದನ್ನೇ ತೊಗೊಳ್ತಾ ಇರೋದು. ಚೆನ್ನಾಗಿದೆ ಆ್ಯಕ್ಚುಲಿ, ನಾರ್ಮಲ್ ಕೆಚಪ್ಗಿಂತನೂ. ಮಾಡಬೇಕು ಈಗ. ಅದು ಆ್ಯಕ್ಚುಲಿ ಟೊಮೊಟೊ ಸಾಸ್ ಕೂಡ ಪ್ಲ್ಯಾನ್ ಇದೆ ಇದರಲ್ಲಿ. ವಿಶ್ ಲಿಸ್ಟಲ್ಲಿ ಇದೆ. ಮಾಡಬೇಕು, ಫ್ರೀ ಆದಾಗ ಮಾಡ್ತೀನಿ ಟೊಮೆಟೊ ಕೆಚಪ್ ಕೂಡ. ಚೆನ್ನಾಗಿದೆ ಮಗನೆ, ಓಕೆ ಅಲ್ಲ? ಸಾಸ್ ಜೊತೆ ಚೆನ್ನಾಗಿದೆಲ್ಲ. ಪಿಜ್ಜಾ ಸೂಪರಾಗಿ ಬಂದಿದೆ. ಬ್ರೆಡ್ ಪಿಜ್ಜಾ ಗಾಯನವ್ರಿಗೆ ಕೊಡೋಣ, ಅವ್ನಿಗಿನ್ನೂ ತೋರಿಸ್ಲಿಲ್ಲ. ಈಗ ನಾನು ತಿಂತೀನಿ ಗೈಸ್. ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ತಿಂತೀನಿ. ಮೆತ್ತಿಗೆ ಅಷ್ಟೊಂದು ಸಾಸ್ ಹಾಕ್ಕೊಂತಾರೇನೋ? ತಿನ್ನು. ಅಂಗಡಿ ಥರ ಆಯ್ತಾ? ಇರು, ಪೀಸ್ ಮಾಡ್ಕೊಡ್ತೀನಿ. ಹಾಯ್ ಗಾಯ್ಸ್, ಎಕ್ಸಸೈಸ್ ಮುಗೀತು. ಗಾಯನ್, ಲಿಲ್ಲಿಮಾ ಗಾಯ್ಸ್, ಎಕ್ಸಸೈಸ್ ಮುಗ್ದಿದೆ. ಈಗ ಲಿಲ್ಲಿಗೆ ಫುಲ್ ಹೇರ್ ಕಟ್ ಮಾಡಿಬಿಟ್ಟು, ಲಿಲ್ಲಿಗೆ ಹೇರ್ ಕಟ್ ಮಾಡಬೇಕು. ಅವನದು ಹೋಮ್ವರ್ಕು ಆಯಿತು. ಬಾಮ್ಮ ಬಲ್ಲೆ ಬರ್ರಿ. ಹೆಂಗಾಗಿದ್ದಲ್ಲ ನೋಡಿ ಗೈಸ್. ಫುಲ್ಲು ಊಟ ತಿಂದು ಇವಾಗ ಫುಲ್ ಹೇರ್ ಕಟ್ ಮಾಡ್ತೀನಿ.
ಹೋಗೋ ಗಾಯ ನಂಗೆ ಬಟ್ಟೆ ಎಲ್ಲ ಬೆಚ್ಬಿಟ್ಟು ಬರಬಾರ್ದು ಈ ಕಡೆ ಹೋಗು. ಎಲ್ಲಮ್ಮ ನಿನ್ನ ಫುಲ್ ತೋರಿಸ್ಬಿಡು. ನೋಡಿ ಗಾಯ್ ಸಿಂಗಿದಾಳಾ, ಝೀರೋ ಕಟ್ ಮಾಡ್ಬಿಡ್ತೀನಿ ಇವಾಗ ಅವಳಿಗೆ. ಗೈಸ್ ನಂದು ಸ್ನಾನ ಆಯಿತು, ಲಿಲ್ಲಿದು ಹೇರ್ ಕಟ್ ಮಾಡಿಸಿ ಸ್ನಾನ ಮಾಡಿಸ್ಬಿಟ್ಟಿದ್ದೀನಿ. ಬಾರೆ ಇಲ್ಲೇ ಹುಚ್ಚೋಯ್ತಾ, ಬಾ ಬಾ ಲಿಲ್ಲಿ, ಎಲ್ಲಿ ನೀನು ಹೇರ್ ಕಟ್ ತೋರಿಸು. ಝೀರೋ ಫಿಟ್ಟು ಝೀರೋ ನೋಡಿ. ಅಲ್ಲಮ್ಮ ಮುಖ ತೋರಿಸು, ನಿನ್ನ ಮುಖ ತೋರಿಸು. ಸೈಡ್ ಬಮ್ಮ, ಹಾಂ ತೋರಿಸಮ್ಮ ಲಿಲ್ಲಿ ಲಿಲ್ಲಿ. ಸರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಹೊಸ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ಕಾರ, ಶುಭರಾತ್ರಿ, ಸಿ ಯು.